ಅವಧಿಯಲ್ಲಿ ಪ್ರಾಚೀನ ಭೂಗೋಳ ಶಾಸ್ತ್ರಕ್ಕೆ ಗ್ರೀಕರು ಮತ್ತು ರೋಮನ್ನರು ಹಾಗೂ ಭಾರತೀಯ ಭೂಗೋಳ ಶಾಸ್ತ್ರಜ್ಞರ ಕೊಡುಗೆ ಕುರಿತು ವಿವರಣೆ ಮಾಡಲಾಗಿತ್ತು. ಇಂದಿನ ಅವಧಿಯಲ್ಲಿ ಮೂರನೆಯ ಘಟಕ ಮಧ್ಯಯುಗದಲ್ಲಿ ಭೂಗೋಳಶಾಸ್ತ್ರದ ಬೆಳವಣಿಗೆ ಅಥವಾ ಮಧ್ಯಯುಗದಲ್ಲಿ ಭೌಗೋಳಿಕ ವಿಚಾರಧಾರೆಗಳ ವಿಕಾಸ ಅಂತ ನೋಡೋಣ. ಈ ಮಧ್ಯಯುಗದಲ್ಲಿ ಅರಬ್ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ. ಅರಬ್ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬಂದಾಗ ಅರಬ್ಬರು ಸಾಕಷ್ಟು ವಿದ್ವಾಂಸರಾಗಿದ್ದರು. ಅವರಲ್ಲಿ ವ್ಯಾಪಾರಿ ಮನೋಭಾವನೆ, ಸಾಮ್ರಾಜ್ಯ ವಿಸ್ತರಣೆಯಂತಹ ಮನೋಭಾವನೆಗಳು ಭೌಗೋಳಿಕ ಜ್ಞಾನದ ಪ್ರಗತಿಗೆ ಪೂರಕವಾಗಿ ಪರಿಣಮಿಸಿದವು. ಹಾಗಾಗಿ ಈ ಮಧ್ಯಯುಗವನ್ನು ಅರಬ್ಬರ ಯುಗ ಅಂತ ಸಾಮಾನ್ಯವಾಗಿ ಕರೆಯೋದನ್ನು ನಾವು ನೋಡ್ತೇವೆ. ಹಾಗಾದ್ರೆ ಇಲ್ಲಿ ನಾವು ಅಧ್ಯಯನ ಮಾಡಬೇಕಾಗಿರೋದು ಮಧ್ಯಯುಗದಲ್ಲಿ ಭೂಗೋಳಶಾಸ್ತ್ರದ ಬೆಳವಣಿಗೆಗೆ ಅರಬ್ ಭೂಗೋಳಶಾಸ್ತ್ರಜ್ಞರ ಕೊಡುಗೆ ಏನು ಅನ್ನೋದನ್ನ ನಾವು ನೋಡೋಣ. ಮಧ್ಯಯುಗವನ್ನ ಕ್ರಿಸ್ತಶಕ 300ರಿಂದ ಕ್ರಿಸ್ತಶಕ 1700ರ ಅವಧಿಯಲ್ಲಿ ಪರಿಗಣಿಸಲಾಗ್ತದೆ. ಇದು ಒಂದು ಸುದೀರ್ಘವಾದಂತಹ ಅವಧಿ. ಕ್ರಿಸ್ತಶಕ 300ರಿಂದ ಕ್ರಿಸ್ತಶಕ 1700ರವರೆಗಿನ ಅವಧಿ. ಇಷ್ಟೊಂದು ವಿಶಾಲವಾದ ಅವಧಿಯಲ್ಲಿ ಭೌಗೋಳಿಕ ಜ್ಞಾನ ಅಥವಾ ಭೌಗೋಳಿಕ ಪ್ರಗತಿ, ವೈಜ್ಞಾನಿಕ ಪ್ರಗತಿ ಒಂದೇ ರೀತಿಯಾಗಿರಲಿಲ್ಲ. ಕಾರಣ ಈ ಮೊದಲು ಹೇಳಿದಂಗೆ ಏನಾಗಿತ್ತು, ಇದೊಂದು ದೀರ್ಘ ಅವಧಿಯಾಯಿತು. ಹಾಗಾಗಿ ಈ ದೀರ್ಘ ಅವಧಿಯೊಳಗೆ, ಇಷ್ಟು ಸುದೀರ್ಘ ಒಳಗ ವೈಜ್ಞಾನಿಕ ಭೌಗೋಳಿಕ ವಿಕಾಸದಲ್ಲಿ ವ್ಯತ್ಯಾಸಗಳು ಕಂಡು ಬರ್ತವೆ. ಆ ವ್ಯತ್ಯಾಸಗಳ ಆಧಾರದ ಮೇಲಿಂದ ಮಧ್ಯಯುಗವನ್ನ ಪೂರ್ವ ಮಧ್ಯಕಾಲ ಮತ್ತು ಉತ್ತರ ಮಧ್ಯಕಾಲ ಎಂದು ಎರಡು ವಿಧಗಳನ್ನಾಗಿ ವರ್ಗೀಕರಣವನ್ನು ಮಾಡಲಾಗ್ತದೆ. ಅಂದರೆ ಈ ಮಧ್ಯಕಾಲದ ಆರಂಭದೊಳಗ ಅಷ್ಟೊಂದು ವೈಜ್ಞಾನಿಕ ಮತ್ತು ಭೌಗೋಳಿಕ ಪ್ರಗತಿಗಳು ಕಂಡು ಬರಲಿಲ್ಲ. ನಂತರ ಅರಬ್ಬರು ಬರ್ತಾರೆ. ಅರಬ್ಬರು ಅದನ್ನು ಪ್ರಾರಂಭ ಮಾಡ್ತಾರೆ. ಅಲ್ಲಿಂದ ವೈಜ್ಞಾನಿಕ ಪ್ರಗತಿ ಶುರುವಾಗುತ್ತಾ ಮುಂದೆ ಹೋದಾಗ ಅದು ಮತ್ತೆ ಉಚ್ಛ್ರಾಯ ಸ್ಥಿತಿಯನ್ನ ಕಾಣ್ತದೆ. ಹಾಗಾಗಿ ಈ ಅವಧಿಯಲ್ಲಿ ವೈಜ್ಞಾನಿಕ ವಿಕಾಸ ಒಂದೇ ರೀತಿ ಆಗಿಲ್ಲ. ಆ ವಿಕಾಸದ ಆಧಾರದ ಮೇಲಿಂದ ಇದನ್ನು ಪೂರ್ವ ಮಧ್ಯಕಾಲ ಮತ್ತು ಉತ್ತರ ಮಧ್ಯಕಾಲ ಎಂದು ಎರಡು ವಿಧಗಳಾಗಿ ಅಥವಾ ಎರಡು ಅವಧಿಗಳನ್ನಾಗಿ ವರ್ಗೀಕರಣ ಮಾಡ್ತೇವೆ. ಅವುಗಳಲ್ಲಿ ಮೊದಲನೆಯ ಅವಧಿ ಪೂರ್ವ ಮಧ್ಯಕಾಲ. ಇದು ಕ್ರಿಸ್ತಶಕ 300ರಿಂದ 1200ರ ಅವಧಿಯನ್ನ ಒಳಗೊಳ್ಳುತ್ತದೆ. ಈ 300ರಿಂದ 1200ರ ಅವಧಿಯನ್ನು ಮತ್ತೆ ಎರಡು ಉಪ ಅಂಗಗಳನ್ನಾಗಿ ಮಾಡಲಾಗ್ತದೆ. ಮೊದಲು ಒಟ್ಟಾರೆ ಮಧ್ಯಕಾಲದಲ್ಲಿ ಎರಡು ವಿಭಾಗಗಳನ್ನು ನೋಡ್ತೇವೆ. ಅವುಗಳಲ್ಲಿ ಮೊದಲನೇದು ಪೂರ್ವ ಮಧ್ಯಕಾಲ. ಪೂರ್ವ ಮಧ್ಯಕಾಲದಲ್ಲಿಯೇ ಮತ್ತೆ ಆರಂಭದಲ್ಲಿ ಅಂತ್ಯದಲ್ಲಿ ವ್ಯತ್ಯಾಸಗಳು ಕಂಡು ಬರ್ತವೆ. ಹಾಗಾಗಿ ಈ ಅವಧಿಯನ್ನ ಎರಡು ಉಪ ಅವಧಿಗಳನ್ನಾಗಿ ಪುನಃ ವರ್ಗೀಕರಣವನ್ನ ಮಾಡಲಾಗಿದೆ. ಅವುಗಳಲ್ಲಿ ಪೂರ್ವಾರ್ಧ ಭಾಗವನ್ನ ಅಂಧಕಾರದ ಯುಗ ಕರೆಯಲಾಗ್ತದೆ. 300ರಿಂದ 1200 ಅವಧಿಯೊಳಗ ಮೊದಲಿನ ಸುಮಾರು 200 ವರ್ಷಗಳ ಅವಧಿ, ಕ್ರಿಸ್ತಶಕ 300ರಿಂದ 500ರ ಕಾಲವನ್ನ ಅಂಧಕಾರದ ಯುಗ ಅಥವಾ ಇಂಗ್ಲಿಷ್ ಯುಗ ಡಾರ್ಕ್ ಏಜ್ ಅಂತೇಳಿ ಕರೆಯಲಾಗ್ತದೆ. ಹಾಗಾದ್ರೆ ಕತ್ತಲೆ ಯುಗ ಸಹಿತ ಕರೆಯಲಾಗುತ್ತೆ. ಆಡು ಭಾಷೆಯೊಳಗ ಕತ್ತಲೆ ಯುಗ ಅಂತ ಸಹಿತ ಕರೆಯಲಾಗ್ತದೆ. ಹಾಗಾದ್ರೆ ಕತ್ತಲೆ ಯುಗ ಅಂದರೆ ಏನು? ಇದು 5 ಮಾರ್ಕ್ಸ್ 10 ಮಾರ್ಕ್ಸ್ ಕ್ವಶನ್ ಕೇಳ್ಯಾರ ನಿಮಗೆ. ಕತ್ತಲೆ ಯುಗ ಅಂದರೆ ಏನಂತಂದ್ರೆ ಆ 300ರಿಂದ 500 ಅವಧಿಯಲ್ಲಿ ಕತ್ತಲು ಇರಲಿಲ್ಲ. ಕತ್ತಲೆ ಯುಗ ಅಂತಂದ್ರೆ ಆಗ ವೈಜ್ಞಾನಿಕ ಪ್ರಗತಿ ಕಂಡು ಬರಲಿಲ್ಲ. ವೈಜ್ಞಾನಿಕ ಭೌಗೋಳಿಕ ಅನ್ವೇಷಣೆಗಳಲ್ಲಿ ಸಾಕಷ್ಟು ಇಳಿತಗಳುಂಟಾದವು. ಆಗ ಹೇಳಿಕೊಳ್ಳುವಂತಹ ಸಾಧನೆಗಳನ್ನು ಯಾರೂ ಮಾಡಲೇ ಇಲ್ಲ. ಹಾಗಾಗಿ ಆ ವೈಜ್ಞಾನಿಕ ಪ್ರಗತಿ ತಟಸ್ಥಗೊಂಡು ಬಿಟ್ಟಿತು, ಸ್ಥಗಿತಗೊಂಡಿತ್ತು. ಹಾಗಾಗಿ ಅದನ್ನ ಕತ್ತಲೆ ಯುಗ ಅಥವಾ ಅಂಧಕಾರದ ಯುಗ ಅಥವಾ ಡಾರ್ಕ್ ಏಜ್ ಅಂತೇಳಿ ಕರೆಯಲಾಗ್ತದೆ. ಈ ಅವಧಿ ಅಥವಾ ಈ
ಅಂಶಗಳೇನಪ್ಪ ಅಂತಂದ್ರೆ ಕ್ರಿಸ್ತಶಕ 300ಕ್ಕಿಂತ ಹಿಂದೆ ಹೋದಾಗ ಪ್ರಾಚೀನ ಕಾಲ ಅಂತ ಹೇಳ್ತೇವೆ. ಗ್ರೀಕೋ ರೋಮನ್ ಮತ್ತು ಭಾರತೀಯರ ಅವಧಿಯಲ್ಲಿ ಗ್ರೀಕರು ಭೂಗೋಳ ಶಾಸ್ತ್ರದ ಪ್ರಗತಿಯನ್ನು ಪ್ರಾರಂಭ ಮಾಡ್ತಾರೆ. ಭೌಗೋಳಿಕ ಜ್ಞಾನವನ್ನು ಸಾಕಷ್ಟು ವಿಸ್ತಾರಗೊಳಿಸ್ತಾರೆ. ಅವರಿಂದ ಪಡೆದಂತಹ ಜ್ಞಾನವನ್ನ ಗ್ರೀಕರ ನಂತರ ಬಂದಂತಹ ರೋಮನ್ನರು ಮುಂದುವರಿಸಿಕೊಂಡು ಹೋಗ್ತಾರೆ. ಅನೇಕ ಗ್ರೀಕರ ಕೃತಿಗಳನ್ನು ಅವರು ಅಧ್ಯಯನ ಮಾಡ್ತಾರೆ. ಅನೇಕ ರೋಮನ್ ತತ್ವಜ್ಞಾನಿಗಳು, ಅನೇಕ ರೋಮನ್ ಭೂಗೋಳ ಶಾಸ್ತ್ರಜ್ಞರು ಸ್ವತಃ ರೋಮನರಾಗಿದ್ದರೂ ಸಹಿತ ಗ್ರೀಕ್ ಭಾಷೆಯಲ್ಲಿಯೇ ಕೃತಿಗಳನ್ನು ರಚಿಸ್ತಾರೆ. ಹೀಗೆ ಗ್ರೀಕರಿಂದ ಪಡೆದಂತಹ ಜ್ಞಾನವನ್ನ ರೋಮನ್ನರು ಅತ್ಯಂತ ಸಂರಕ್ಷಣೆಯನ್ನು ಮಾಡಿಕೊಂಡು ಬಂದರು. ಆ ಸಂರಕ್ಷಣೆ ಮಾಡುವುದರ ಮೂಲಕ ಭೌಗೋಳ ಶಾಸ್ತ್ರವನ್ನ, ಭೌಗೋಳಿಕ ವಿಚಾರಧಾರೆಯನ್ನ ಸಾಕಷ್ಟು ಮಟ್ಟಿಗೆ ವಿಕಾಸಪಡಿಸಿದರು. ಗ್ರೀಕ್ ಭೂಗೋಳ ಶಾಸ್ತ್ರಜ್ಞರಲ್ಲಿ ಪ್ರಸಿದ್ಧರಾಗಿರುವಂತಹ ಟಾಲಮಿ ಅವರ ಅವಧಿಯಲ್ಲಂತೂ ಈ ಭೂಗೋಳ ಶಾಸ್ತ್ರದ ಪ್ರಗತಿಯು ಅತ್ಯಂತ ಉನ್ನತ ಸ್ಥಾನದಲ್ಲಿತ್ತು. ಅದು ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು ಅಂತ ಹೇಳಲಾಗುತ್ತೆ. ಟಾಲಮಿ ಅಷ್ಟೊಂದು ವೈಜ್ಞಾನಿಕ ಮಾದರಿಯೊಳಗ ನಕ್ಷೆಯನ್ನು ರಚಿಸೋದು, ಅಕ್ಷಾಂಶ ರೇಖಾಂಶಗಳನ್ನ ಸೇರಿಸೋದು, ಆಮೇಲೆ ಖಗೋಳ ವಿಜ್ಞಾನ, ಗಣಿತ ವಿಜ್ಞಾನ, ಭೂಗೋಳ ಶಾಸ್ತ್ರ, ಈ ಎಲ್ಲ ಅಂಶಗಳಲ್ಲಿ ಸಾಕಷ್ಟು ಕೊಡುಗೆಯನ್ನು ನೀಡಿ ಅನೇಕ ವೈಜ್ಞಾನಿಕ ಮಾದರಿಯ ಭೂಮಿಯ ಅಳತೆ, ಗಾತ್ರ, ವಿಸ್ತಾರ, ಆಕಾರ ಮೊದಲಾದವುಗಳ ಬಗ್ಗೆ ವೈಜ್ಞಾನಿಕ ವಿಧಾನಕ್ಕೆ ಹತ್ತಿರವಾದಂತಹ ಅನ್ವೇಷಣೆಗಳನ್ನು ಮಾಡಿ ಗ್ರಂಥಗಳನ್ನು ರಚಿಸಿ ಅವರ ಕಾಲದೊಳಗ ಭೂಗೋಳ ಶಾಸ್ತ್ರವು ಉಚ್ಛ್ರಾಯ ಸ್ಥಿತಿಯನ್ನು ತಲುಪಲಿಕ್ಕೆ ಅವರು ಕಾರಣೀಭೂತರಾದರು. ಆದರೆ ಟಾಲಮಿಯ ನಂತರ, ಅಂದರೆ ರೋಮನ್ನರ ಪತನದ ನಂತರ ಒಮ್ಮೆಲೆ ಭೌಗೋಳಿಕ ಜ್ಞಾನ ಅಥವಾ ವೈಜ್ಞಾನಿಕ ಪ್ರಗತಿ ಕುಂಠಿತಗೊಳ್ಳಲಿಕ್ಕೆ ಶುರುವಾಗಿಬಿಟ್ಟವು. ಆಗ ರೋಮನ್ನರ ಪತನ ತರುವಾಯ ವೈಜ್ಞಾನಿಕ ಮತ್ತು ಸಾಹಿತ್ಯಿಕ ಅನ್ವೇಷಣೆಗಳು ಸಂಪೂರ್ಣ ಸ್ಥಗಿತಗೊಂಡುಬಿಟ್ಟು. ಆದರೆ ಆ ವೈಜ್ಞಾನಿಕ ಮತ್ತು ಸಾಹಿತ್ಯಿಕ ಅನ್ವೇಷಣೆಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಾಗ ಯಾವುದೇ ಪ್ರಗತಿ ಹೊಂದಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಅನೇಕ ಭೌಗೋಳಿಕ ಸಿದ್ಧಾಂತಗಳು ಗ್ರೀಕರು, ರೋಮನ್ನರು, ಭಾರತೀಯರಿಂದ ಪ್ರತಿಪಾದಿಸಲ್ಪಟ್ಟಿದ್ದವು. ಆ ಎಲ್ಲ ಭೌಗೋಳಿಕ ಸಿದ್ಧಾಂತಗಳು ಈ ಅಂಧಕಾರ ಯುಗದಲ್ಲಿ ಸಂಪೂರ್ಣವಾಗಿ, ಪರಿಪೂರ್ಣವಾಗಿ ನಾಶ ಹೊಂದಿ ಹೋಗಿಬಿಡುತ್ತವೆ. ಜೊತೆಗೆ ಭೂ ಅನ್ವೇಷಣಾಕಾರರ ಅನ್ವೇಷಣಾ ಉತ್ಸಾಹವು ಸಹಿತ ಸಂಪೂರ್ಣವಾಗಿ ಬತ್ತಿ ಹೋಗುವಂತ ಕಾಲ ಇದಾಗಿದೆ. ಹಾಗಾದ್ರೆ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಧಾರ್ಮಿಕ ಪ್ರಾಬಲ್ಯವು ಅಂದು ಅತ್ಯಧಿಕವಾಗಿತ್ತು. ಹಾಗಾದ್ರೆ ಧಾರ್ಮಿಕ ಪ್ರಾಬಲ್ಯವು ಅಂದು ಅತ್ಯಧಿಕವಾಗಿದ್ದ ಕಾರಣ ಆ ಧಾರ್ಮಿಕತೆಯು ವೈಜ್ಞಾನಿಕ ವಿಚಾರಧಾರೆಯನ್ನು ನುಂಗಿ ಹಾಕಿಬಿಟ್ಟಿತು. ಎಲ್ಲ ವೈಜ್ಞಾನಿಕ ವಿಚಾರಧಾರೆಗಳನ್ನ ಈ ಅವಧಿಯಲ್ಲಿ ಧಾರ್ಮಿಕ ಪ್ರಾಬಲ್ಯವು ನಿಯಂತ್ರಣ ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿತು. ಹಾಗಾದ್ರೆ ವಿಜ್ಞಾನವು ಧಾರ್ಮಿಕ ಪ್ರಭಾವಕ್ಕೆ ಒಳಗಾದಾಗ ಜನರ ಮೌಢ್ಯತೆಯಿಂದ ವೈಜ್ಞಾನಿಕ ವಿಚಾರಧಾರೆಗಳು, ಭೂವೈಜ್ಞಾನಿಕ ಸಿದ್ಧಾಂತಗಳು, ಭೌಗೋಳಿಕ ಅನ್ವೇಷಣೆಗಳು ಇವು ಎಲ್ಲವೂ ಸಂಪೂರ್ಣವಾಗಿ ನಾಶವಾಗಿ ಹೋಗಿಬಿಡುತ್ತವೆ. ಹಾಗಾಗಿ ವೈಜ್ಞಾನಿಕ ಪ್ರಗತಿ, ಭೌಗೋಳಿಕ ಅನ್ವೇಷಣೆಗಳು ಈ ಕಾಲದಲ್ಲಿ ಸ್ಥಗಿತಗೊಳ್ಳುತ್ತವೆ. ಇದನ್ನ ಐರೋಪ್ಯ ಪ್ರದೇಶದಲ್ಲಿ ಅಂಧಕಾರದ ಯುಗ, ಡಾರ್ಕ್ ಏಜ್ ಅಂತೇಳಿ ಕರೆಯಲಾಗಿದೆ. ಈ 200ರಿಂದ 700ರ ಒಂದು ಅವಧಿಯು, 500 ವರ್ಷಗಳ ಅವಧಿಯು ಸಂಪೂರ್ಣ ಸಂಘರ್ಷ ಕಾಲ ಅಂತೇಳಿ ವಿವರಿಸಲಾಗ್ತದೆ. ಸಂಘರ್ಷ ಕಾಲ ಅಂತಂದ್ರೆ ಅಲ್ಲಿ ವಿಜ್ಞಾನ ಮತ್ತು ಧರ್ಮದ ನಡುವೆ ಸಾಕಷ್ಟು ಸಂಘರ್ಷಗಳು ಏರ್ಪಡ್ತವೆ. ಇದಕ್ಕಿಂತ ಪೂರ್ವದಲ್ಲಿ ವೈಜ್ಞಾನಿಕ ಕಲ್ಪನೆಗಳಿದ್ದವು. ಆದರೆ ಈ ಅವಧಿಯಲ್ಲಿ ಆ ವೈಜ್ಞಾನಿಕ ಕಲ್ಪನೆಗಳನ್ನ ಧಾರ್ಮಿಕ ಕಲ್ಪನೆಗಳನ್ನು ನುಗ್ಗಿ ಹಾಕ್ಲಿಕ್ಕೆ ಶುರು ಮಾಡ್ತವೆ. ಹಾಗಾಗಿ ಸಂಘರ್ಷವೇರ್ಪಡ್ತದೆ. ಸಂಘರ್ಷವೇರ್ಪಟ್ಟ ಕಾರಣ ಅನೇಕ ವೈಜ್ಞಾನಿಕ ಅನ್ವೇಷಣೆಗಳು ನೆಲಕಚ್ಚಿ ಹೋಗಿಬಿಟ್ಟು ಈ ಯುಗದಲ್ಲಿ ಅಥವಾ ಈ ಅವಧಿಯಲ್ಲಿ ಹೊಸ ಅನ್ವೇಷಣೆಗಳು ಆಗದೇ ಹೋದ್ರೂ ಪರವಾಗಿದ್ದಿಲ್ಲ. ಆದರೆ ಇದಕ್ಕಿಂತಲೂ ಪೂರ್ವದಲ್ಲಿದ್ದಂತಹ ವೈಜ್ಞಾನಿಕ ವಿಚಾರಧಾರೆಯನ್ನ, ವೈಜ್ಞಾನಿಕ ದೃಷ್ಟಿಕೋನವನ್ನ ಧಾರ್ಮಿಕ ತಳಹದಿಯ ಮೇಲೆ ಅವುಗಳನ್ನು ನಾಶ ಮಾಡಿಬಿಡ್ತಾರೆ.
ಹಾಗಾಗಿ ಧಾರ್ಮಿಕ ಪ್ರಾಬಲ್ಯ ಅಧಿಕವಾಗಿ ಐರೋಪ್ಯ ಪ್ರದೇಶದಲ್ಲಿ ಅಂಧಕಾರದ ಯುಗ ನಿರ್ಮಾಣವಾಗಲಿಕ್ಕೆ ಅದು ಕಾರಣೀಭೂತವಾಗಿ ಬಿಡ್ತದೆ. ಹಾಗಾದ್ರೆ ಆ ಅವಧಿಯಲ್ಲಿ ಆ ಅಂಧಕಾರದ ಯುಗ, ಕತ್ತಲೆ ಯುಗ ಅಸ್ತಿತ್ವಕ್ಕೆ ಬರಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಈ ಒಂದು 4 ಕಾರಣಗಳನ್ನು ತತ್ವಜ್ಞಾನಿಗಳನ್ನು ಹೇಳ್ತಾರೆ. ಒಂದನೇ ಕಾರಣ ಏಷಿಯಾ, ಫ್ರಾನ್ಸ್ ಮತ್ತು ಸ್ಪೇನ್ ಪ್ರದೇಶಗಳು. ಈಗೆಲ್ಲ ಸ್ಪೇನ್, ಫ್ರಾನ್ಸ್ ಅಂತ ಹೆಸರು ಕೇಳ್ತೇವೆ ರಾಷ್ಟ್ರಗಳು. ಈ ಏಷಿಯಾ, ಫ್ರಾನ್ಸ್, ಸ್ಪೇನ್ ಈ ಪ್ರದೇಶಗಳು ಬಾರ್ಬೇರಿಯನ್ನರಿಂದ ಆಕ್ರಮಿಸಲ್ಪಟ್ಟವು. ಆ 3 ಪ್ರದೇಶಗಳು ಬಾರ್ಬೇರಿಯನ್ನರ ಹತೋಟಿಗೆ ಹೋಗ್ತವೆ. ಅದೇ ರೀತಿ ಉತ್ತರ ಆಫ್ರಿಕಾ ಖಂಡದ ಉತ್ತರ ಭಾಗವು ವಂಡಲ ಅನ್ನುವಂತಹ ಒಂದು ಸಮುದಾಯ, ಆ ಸಮುದಾಯದವರ ಹತೋಟಿಗೆ ಅದು ಒಳಗಾಗ್ತದೆ. ಈ ಬಾರ್ಬೇರಿಯನ್ನರು ಮತ್ತು ವಂಡಲರು ಅತ್ಯಂತ ಅಪಾಯಕಾರಿ ಜನಾಂಗ. ಹಾಗಾಗಿ ಆ ಏಷಿಯಾ, ಫ್ರಾನ್ಸ್, ಸ್ಪೇನ್ ಅಂದರೆ ಐರೋಪ್ಯ ಪ್ರದೇಶ ಮತ್ತು ಆಫ್ರಿಕಾದ ಪ್ರದೇಶ, ಆ 2 ಪ್ರದೇಶಗಳಲ್ಲಿ ಪ್ರವಾಸ ಮಾಡೋದೇ ದುಸ್ತರವಾಗಿ ಪರಿಣಮಿಸಿಬಿಡ್ತು. ವಿದ್ವಾನರು, ಭೂಗೋಳಶಾಸ್ತ್ರಜ್ಞರು, ಇತಿಹಾಸಕಾರರು ಒಂದು ಪ್ರದೇಶದ ಮತ್ತೊಂದು ಪ್ರದೇಶಕ್ಕೆ ಅನ್ವೇಷಣೆಗಾಗಿ, ಪ್ರವಾಸಕ್ಕಾಗಿ, ಮಾಹಿತಿ ಸಂಗ್ರಹಣೆಗಾಗಿ ಹೋಗ್ಬೇಕು ಅಂತಂದ್ರೆ ಆ 2 ಪ್ರದೇಶಗಳಲ್ಲಿ ಆ ಸಮುದಾಯದವರ ಪ್ರದೇಶವನ್ನ ಅವರು ಪ್ರವೇಶ ಮಾಡಲಿಕ್ಕೆ ಹಿಂದೆ ನೋಡ್ಲಕ್ಕೆ ಹತ್ಬಿಟ್ರು. ಪ್ರವಾಸ ಮಾಡೋದೇ ದುಸ್ತರವಾಗಿ ಬಿಡ್ತು. ಯಾವುದೇ ವೈಜ್ಞಾನಿಕ ದೃಷ್ಟಿಕೋನ ಇತ್ತಪ್ಪ ಅಂತಂದ್ರೆ ಅವರಿಗೆ ಚಿತ್ರಹಿಂಸೆಯನ್ನು ನೀಡುವಂತಹ ಒಂದು ಕಾರ್ಯ ಆ ಅವಧಿಯೊಳಗೆ ಪ್ರಾರಂಭವಾಗ್ತದೆ. ಹಾಗಾಗಿ ಪ್ರವಾಸಿಗರೆಲ್ಲ ಭಯ ಪಟ್ಕೊಂಡ್ಬಿಡ್ತಾರೆ, ಪ್ರವಾಸ ಕಾರ್ಯಗಳು ನಿಂತು ಹೋಗ್ಬಿಡ್ತವೆ. ಹಾಗಾದ್ರೆ ಕ್ಷೇತ್ರ ಅಧ್ಯಯನ, ಕ್ಷೇತ್ರವನ್ನ ಅನ್ವೇಷಣೆ ಮಾಡೋದು, ಕ್ಷೇತ್ರವನ್ನು ನೋಡೋದು ಇವು ಎಲ್ಲ ಮಾಯವಾಗಿ ಬಿಡ್ತವೆ. ಹಾಗಾಗಿ ಅದು ವೈಜ್ಞಾನಿಕ ಪ್ರಗತಿಯ ಮೇಲೆ ಪ್ರತಿಕೂಲ ಪರಿಣಾಮವನ್ನ ಬೀರುತ್ತದೆ. ಅದೇ ರೀತಿ 2ನೇ ಕಾರಣ ಮಧ್ಯ ಮತ್ತು ಪೂರ್ವ ಭಾಗಗಳನ್ನ ಪರ್ಷಿಯನ್ನರು, ಅರಬ್ಬರು ಮತ್ತು ಅಬಿಸಿನಿಯನ್ನರು ವಶಪಡಿಸ್ಕೊಳ್ತಾರೆ. ಆ ಪ್ರದೇಶದಲ್ಲಿರುವಂತಹ ಗ್ರೀಕೋ ರೋಮನ್ನರು ಏನಾದ್ರು ಅಸ್ತಿತ್ವದಲ್ಲಿದ್ರಲ್ಲ, ಆ ಪ್ರದೇಶದ ಮಧ್ಯ ಭಾಗ ಮತ್ತು ಪೂರ್ವ ಭಾಗ ಈ 2 ಭಾಗಗಳನ್ನ, ಕೆಲ ಭಾಗವನ್ನ ಪರ್ಷಿಯನ್ನರು, ಕೆಲ ಭಾಗವನ್ನ ಅರಬ್ಬರು ಮತ್ತು ಕೆಲ ಭಾಗವನ್ನ ಅಬಿಸಿಯನ್ ಅನ್ನುವಂಥ ಜನಾಂಗ ವಶಪಡಿಸಿಕೊಳ್ತಾರೆ. ಆಗ ವೈಜ್ಞಾನಿಕ ವಿಚಾರ ಮತ್ತಷ್ಟು ಏನಾಗಿರುತ್ತೆ, ಧಾರ್ಮಿಕ ತಳಹದಿ ಅಥವಾ ಧಾರ್ಮಿಕತೆ ತುಂಬಿದ ಕಾರಣ ಇಡೀ ಪ್ರಪಂಚದಾದ್ಯಂತ ಅಧೋಗತಿಗೆ ಹೋಗಿಬಿಡ್ತದೆ. 2 ಪ್ರದೇಶಗಳನ್ನು ಹೊರತುಪಡಿಸಿ, ಒಂದು ಭಾರತ ಮತ್ತು ಚೀನಾ, ಈ 2 ಪ್ರದೇಶಗಳು ಆ ಪ್ರದೇಶದ ದೂರದಲ್ಲಿತ್ತು. ಹಾಗಾಗಿ ಈ ಅಂಧಕಾರ ಯುಗದೊಳಗ ಚೀನಾ ಹಾಗೂ ಭಾರತ 2 ರಾಷ್ಟ್ರಗಳನ್ನು ಹೊರತುಪಡಿಸಿ ಎಲ್ಲಾ ಕಡೆ ಯಾವುದೇ ವೈಜ್ಞಾನಿಕ ಪ್ರಗತಿ, ಅಭಿವೃದ್ಧಿ ಹೊಂದಲಿಲ್ಲ. ಏಕೆಂದರೆ ಪ್ರವಾಸ ಮಾಡಲು ದುಸ್ತರವಾಗಿ ಬಿಡುತ್ತದೆ. ಇನ್ನು ಮುಂದೆ ಈ ಯುರೋಪಿಯನ್ ಪ್ರದೇಶ ಮತ್ತು ಆಫ್ರಿಕನ್ ಪ್ರದೇಶದಿಂದ ಏಷ್ಯಾ ಸಂಪರ್ಕವಿತ್ತು. ಆ ಪ್ರದೇಶಗಳಿಂದ ಏಷ್ಯಾ ಖಂಡಕ್ಕೆ ಬರಬೇಕು ಅಂತಂದ್ರೆ ಡೇರಿಯನ್ ಕಣಿವೆ ಮತ್ತು ಕ್ಯಾಸ್ಪಿಯನ್ ಸಮುದ್ರದ ಮಾರ್ಗದ ಮೂಲಕ ಬರಬೇಕಾಗ್ತಿತ್ತು, ಜಲಮಾರ್ಗದ ಮೂಲಕ. ಹಾಗಾದ್ರೆ ಈ ಮಧ್ಯಯುಗದೊಳಗ, ಅಂಧಕಾರ ಯುಗದೊಳಗ ಡೇರಿಯನ್ ಕಣಿವೆ, ಕ್ಯಾಸ್ಪಿಯನ್ ಜಲಮಾರ್ಗವು ಭೂ ಅನ್ವೇಷಣಾಕಾರರಿಗೆ, ಸಾಹಸಿಗಳಿಗೆ ಅಸುರಕ್ಷಿತ ಅನ್ನುವಂಥ ಭಾವನೆ ಉಟ್ಕೊಂಡು ಬಿಡ್ತು. ಯಾಕಂದ್ರೆ ಆ ಪ್ರದೇಶದಲ್ಲಿ ಇವರೇನಾದ್ರೂ ವೈಜ್ಞಾನಿಕ ಮನೋಭಾವನೆಯವರಲ್ಲಿ ಬಂದ್ಬಿಟ್ರಪ್ಪ ಅಂದ್ರೆ ಅವರ ಮೇಲೆ ಆಕ್ರಮಣಗಳಾಗ್ತಾ ಇದ್ದವು. ಹಾಗಾಗಿ ಆ ಜಲಮಾರ್ಗದ ಮೂಲಕ ಏಷ್ಯಾ ಖಂಡಕ್ಕೆ ಪ್ರವೇಶ ಮಾಡಬೇಕಂದ್ರೆ, ಏಷ್ಯಾ ಖಂಡವನ್ನು ಸಂಪರ್ಕಿಸಬೇಕು ಅಂತಂದ್ರೆ ಆ ಮಾರ್ಗವು ಸುರಕ್ಷಿತ ಅಲ್ಲ ಅನ್ನುವಂತಹ ಒಂದು ನಂಬಿಕೆ, ಸುರಕ್ಷಿತ ಅಲ್ಲ ಅನ್ನುವಂಥ ಒಂದು ಭಯ ಆಗಿನ ಭೂ ಅನ್ವೇಷಣಾಕಾರರಲ್ಲಿ, ಸಾಹಸಿಗಳಲ್ಲಿ ಉಂಟಾಗ್ತದೆ. ಹಾಗಾಗಿ ಯುರೋಪಿಯನ್ ಪ್ರದೇಶ ಮತ್ತು ಆಫ್ರಿಕನ್ ಪ್ರದೇಶಗಳು ಏಷ್ಯಾ ಖಂಡದ ಸಂಪರ್ಕದಿಂದ ದೂರ ಉಳಿತವೆ ಆ ಅವಧಿಯಲ್ಲಿ. ಒಂದು ವೇಳೆ ಈ ಪ್ರದೇಶದಿಂದ ಏಷ್ಯಾ ಪ್ರದೇಶದ ಸಂಪರ್ಕ ಇತ್ತಪ್ಪ ಅಂತಂದ್ರೆ ಸ್ವಲ್ಪ ಏನೋ ವೈಜ್ಞಾನಿಕ ತಳಹದಿ ಇರಬಹುದಿತ್ತೋ ಏನೋ. ಯಾಕಂದ್ರೆ ಈ ಭಾರತ ಮತ್ತು ಚೀನಾ ಇವರು ಹೊರತುಪಡಿಸಿದರೆ ಉಳಿದ ಎಲ್ಲಾ ಪ್ರದೇಶಗಳಲ್ಲಿ ಧಾರ್ಮಿಕ ನಂಬಿಕೆಯ ಬಲವಾಗಿದ್ದವು. ಆ ಧಾರ್ಮಿಕ ನಂಬಿಕೆ ಬಲವಾಗಿದ್ದಾಗ ಏಷ್ಯಾದ ಸಂಪರ್ಕ ಕಡಿದು ಹೋಗ್ತದೆ. ಅಂದ್ರೆ ಆ ಮಾರ್ಗ ಅಸುರಕ್ಷಿತ ಅಂತೇಳಿ ಸಾಹಸಿಗಳು, ಅನ್ವೇಷಣಾಕಾರರು ಆ ಒಂದು ಅನ್ವೇಷಣಾ ಕಾರ್ಯಕ್ಕೆ ಇಳಿಯೋದಿಲ್ಲ. ಅದು ಒಂದು ವೈಜ್ಞಾನಿಕ ಹಿನ್ನಡೆಗೆ ಕಾರಣೀಭೂತವಾಗುತ್ತದೆ. 3ನೇ ಅಂಶ ರಾಜಕೀಯ ಅಸ್ಥಿರತೆ. ಇದಕ್ಕಿಂತ ಮೊದಲಿದ್ದಂತಹ ವಿಶಾಲ ಸಾಮ್ರಾಜ್ಯಗಳು, ಗ್ರೀಕರು ಮತ್ತು
ಅಸ್ಥಿರತೆ ಉಂಟಾಗ್ತದೆ. ಇರುವಷ್ಟು ಇಡೀ ಪ್ರದೇಶವನ್ನು ಮೊದಲು ಗ್ರೀಕರು ಆಳ್ತಾರೆ, ನಂತರ ರೋಮನ್ನರು ಆಳ್ತಾರೆ. ಅವರ ಅವಧಿಯೊಳಗ, ಆಡಳಿತಾವಧಿಯೊಳಗ ಭೌಗೋಳಿಕ ಮತ್ತು ವೈಜ್ಞಾನಿಕ ಪ್ರಗತಿ ಉಂಟಾಗ್ತದೆ. ಆದರೆ ಅದೇ ಪ್ರದೇಶವನ್ನ ರೋಮನ್ನರ ಪತನದ ತರುವಾಯ ಒಬ್ಬರೇ ಅಲ್ಲ, ಅನೇಕ ಜನರು ವಶಪಡಿಸ್ಕೊಳ್ತಾರೆ. ಆ ಪ್ರದೇಶ ಛಿದ್ರಗೊಂಡು ಹೋಗ್ತದೆ. ಈ ಪ್ರದೇಶಗಳನ್ನ ಬಾರ್ಬೇರಿಯನ್ನರು, ಇದನ್ನ ವಂಡಲರು 2, ಆಮೇಲೆ ಪರ್ಷಿಯನ್ನರು 3, ಅರಬ್ಬರು 4, ಅಬಿಸಿಯನ್ನರು 5 ಸಮುದಾಯಗಳು ಆ ಪ್ರದೇಶವನ್ನ ಆಕ್ರಮಣ ಮಾಡಿಕೊಂಡು ಕೆಲವು ಪ್ರದೇಶಗಳನ್ನ ತಮ್ಮ ಹತೋಟಿಗೆ ತಗೊಂಡು ಬಿಡ್ತವೆ. ಹಾಗಾದ್ರೆ ಇರುವಂತಹ ಒಂದು ವಿಶಾಲವಾದ ಪ್ರದೇಶ ಒಡೆದು ಹೋದಾಗ ರಾಜಕೀಯ ಅಸ್ಥಿರತೆ ಉಂಟಾಗ್ತದೆ. ಅಂದ್ರೆ ಅಲ್ಲಿ ಪ್ರದೇಶಗಳ ಮಧ್ಯೆ ಸಂಘರ್ಷಗಳು ಏರ್ಪಡ್ತವೆ. ಆ ಸಂಘರ್ಷಗಳ ಕಾಲದೊಳಗ ವೈಜ್ಞಾನಿಕ ವಿಚಾರಧಾರೆ ತನ್ನ ಮಹತ್ವವನ್ನ ಕಳೆದುಕೊಂಡು ಬಿಡ್ತವೆ. ಆ ರಾಜಕೀಯ ಅಸ್ಥಿರತೆಯಿಂದಾಗಿ ಇದು ಅಂಧಕಾರ ಯುಗ ಅಂತೇಳಿ ಕರೆಯಲ್ಪಡ್ತದೆ. ಜೊತೆಗೆ ಈ ರಾಜಕೀಯ ಅಸ್ಥಿರತೆ ಜೊತೆಗೆ ಚರ್ಚ್ಗಳ ಕಲ್ಪನೆಯಲ್ಲಿ ಭೌಗೋಳಿಕ ಕಲ್ಪನೆಗಳು ಸಂಪೂರ್ಣ ಅವನತಿ ಹೊಂದಿ ಹೋಗಿಬಿಡ್ತವೆ. ಎಲ್ಲರಿಗೂ ಚರ್ಚ್ಗಳೇ ತಮ್ಮದೇ ಆಗಿರುವಂತಹ ಒಂದು ಹೊಸ ಹೊಸ ಕಲ್ಪನೆಯನ್ನು ಹುಟ್ಟು ಹಾಕಲಿಕ್ಕೆ ಬಿಡ್ತವೆ. ಆ ಚರ್ಚ್ಗಳು ಅವೈಜ್ಞಾನಿಕ ಕಲ್ಪನೆಗಳನ್ನು ಹುಟ್ಟು ಹಾಕಿದಾಗ ಅದಕ್ಕಿಂತ ಮೊದಲು ಇದ್ದಂತಹ ಗ್ರೀಕೋ ರೋಮನ್ನರ ಭೌಗೋಳಿಕ ಕಲ್ಪನೆಗಳೆಲ್ಲ ಸಂಪೂರ್ಣ ನೆಲಕಚ್ಚಿ ನಾಶ ಹೊಂದಿ ಹೋಗಿಬಿಡ್ತವೆ. ಹಾಗಾದ್ರೆ ಅವುಗಳ ನಾಶ ಹೊಂದಿದಾಗ ವೈಜ್ಞಾನಿಕತೆ ಅನ್ನೋದೇ ಆಗ ಉಳಿಯೋದಿಲ್ಲ. ಕೇವಲ ಉಳಿಯೋದು ಧಾರ್ಮಿಕತೆ ಮಾತ್ರ ಆ ಅವಧಿಯೊಳಗೆ. ಇನ್ನೊಂದು ಕಾರಣ, ಕ್ರಿಶ್ಚಿಯನ್ ಲೇಖಕರು ಅನೇಕ ಗ್ರಂಥಗಳನ್ನು ರಚಿಸ್ತಾರೆ. ಗ್ರೀಕರು ರೋಮನ್ನರು ಹೇಗೆ ಕೃತಿಗಳು ರಚಿಸಿದ್ದಾರೆ ಅದೇ ರೀತಿ ಭೂಮಿಯ ಬಗ್ಗೆ ಇರಬಹುದು, ಇನ್ನಾವುದೇ ಭೌಗೋಳಿಕ ಜ್ಞಾನದ ಬಗ್ಗೆ ಇರಬಹುದು, ಅಪಾರ ಕ್ರಿಶ್ಚಿಯನ್ ಲೇಖಕರು ಸಾಕಷ್ಟು ಗ್ರಂಥಗಳನ್ನು ರಚಿಸ್ತಾರೆ. ಆದರೆ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಅಲ್ಲಿ ಕಂಡುಬರುವ ಒಂದು ದೋಷ ಏನಪ್ಪಾ ಅಂದ್ರೆ, ಆ ಎಲ್ಲಾ ಗ್ರಂಥಗಳು ಏನ್ ಮಾಡ್ತವೆ, ವೈಜ್ಞಾನಿಕ ವಿಚಾರಧಾರೆಗಳನ್ನ ಬೆಳೆಸುವ ಗ್ರಂಥಗಳಾಗಲಿಲ್ಲ. ಅವುಗಳೆಲ್ಲ ಅವೈಜ್ಞಾನಿಕ ತಳಹದಿಯ ಮೇಲೆ ರಚಿಸಲ್ಪಟ್ಟಂತವುಗಳು. ಕಾರಣ ಏನಪ್ಪಾ ಅಂದ್ರೆ, ವೈಜ್ಞಾನಿಕ ವಿಚಾರಧಾರೆಯನ್ನ ಧಾರ್ಮಿಕ ಪ್ರಾಬಲ್ಯವು ತನ್ನ ಹಿಡಿತದಲ್ಲಿ ಇಟ್ಕೊಂಡಿತ್ತು. ಹಾಗಾಗಿ ಈ ಲೇಖಕರು ಏನು ರಚಿಸ್ತಾರೆ, ಕ್ರಿಶ್ಚಿಯನ್ ಲೇಖಕರು ರಚನೆ ಮಾಡಿದ್ದಾರೆ ಗ್ರಂಥಗಳು, ಅವುಗಳಲ್ಲಿ ವೈಜ್ಞಾನಿಕ ವಿಚಾರಧಾರೆಗಳು ಬೆಳೆಯುವಂತ ಯಾವುದೇ ಮಾಹಿತಿ ಸಿಗಲಿಲ್ಲ. ಅದು ಒಂದು ಈ ಅಂಧಕಾರದ ಯುಗಕ್ಕೆ ಕಾರಣೀಭೂತವಾಗಿ ಪರಿಣಮಿಸಿಬಿಡುತ್ತದೆ. ಹಾಗಾದ್ರೆ ಈ ಎಲ್ಲಾ ಅಂಶಗಳು ಪ್ರಧಾನ ಕಾರಣಗಳು. ಅಂದ್ರೆ ಆ ಇರುವಂತಹ ಪ್ರದೇಶ ಒಡೆದು ಹೋಗ್ತದೆ, ಛಿದ್ರಗೊಳ್ತದೆ, ಬೇರೆ ಬೇರೆ ಸಮೂಹಗಳ ವಶವಾಗ್ತದೆ. ಆಮೇಲೆ ಪ್ರವಾಸಿಗರಿಗೆ ಕೆಲವೊಂದು ಪ್ರದೇಶಗಳು ಪ್ರವಾಸ ಮಾಡೋದು ದುಸ್ತರವಾಗ್ತದೆ. ಆಮೇಲೆ ಅಲ್ಲಿಂದ ಏಷ್ಯಾಕ್ಕೆ ಬರಬೇಕಂದ್ರೆ ಆ ಒಂದು ಕಣಿವೆ ಮಾಡುವ ಅಸ್ವಚ್ಛತೆ ಅನ್ನೋ ಭಾವನೆ ಬರ್ತದೆ. ಆಮೇಲೆ ಚರ್ಚ್ಗಳು ಏನ್ ಮಾಡ್ತವೆ, ಭೌಗೋಳಿಕ ಅವನತಿ ಕಾರಣೀಭೂತವಾಗ್ತವೆ, ರಾಜಕೀಯ ಅಸ್ಥಿರತೆ ಉಂಟಾಗ್ತದೆ. ಆಮೇಲೆ ಕ್ರಿಶ್ಚಿಯನ್ ಲೇಖಕರ ಕೃತಿಗಳೆಲ್ಲ ಏನ್ ಮಾಡ್ತವೆ, ಭೌಗೋಳಿಕ ವೈಜ್ಞಾನಿಕ ವಿಚಾರಧಾರೆಗಳನ್ನು ಬೆಳೆಸುವಲ್ಲಿ ಅವು ವಿಫಲವಾಗ್ತವೆ. ಈ ಎಲ್ಲ ಕಾರಣಗಳಿಂದಾಗಿ ಈ ಅವಧಿಯಲ್ಲಿ ವೈಜ್ಞಾನಿಕ ಸಾಹಿತ್ಯಿಕ ಅನ್ವೇಷಣೆಗಳು ಆಗೋದೇ ಇಲ್ಲ, ಹೊಸ ವಿಚಾರಧಾರೆಗಳ ಅಸ್ತಿತ್ವಕ್ಕೆ ಬರೋದೇ ಇಲ್ಲ. ಅದುವೇ ಯುರೋಪಿಯನ್ ಪ್ರದೇಶದಲ್ಲಿ ಡಾರ್ಕ್ ಏಜ್, ಕತ್ತಲೆ ಯುಗ, ಅಂಧಕಾರ ಯುಗ ಅಂತೇಳಿ ಕರೆಯಲಾಗ್ತದೆ. ಅಂದರೆ ಈ ಎಲ್ಲಾ ಅಂಶಗಳನ್ನು ನೋಡಲಾಗಿ ಈ 300ರಿಂದ ಕ್ರಿಸ್ತಶಕ 700ರ ಅವಧಿಯೊಳಗೆ ಏನಾಗಿಬಿಡ್ತದೆ, ಗ್ರೀಕ್ ಮತ್ತು ರೋಮನ್ನರ ಸಾಧನೆಗಳೆಲ್ಲ ಮಾಯವಾಗಿ ಹೋಗ್ಬಿಡ್ತವೆ. ಎಲ್ಲ ಧಾರ್ಮಿಕ ವ್ಯಕ್ತಿಗಳು ಗ್ರೀಕೋ ರೋಮನ್ನರ ಸಾಧನೆಗಳನ್ನ ಸಂಪೂರ್ಣ ಮಾಯ ಮಾಡಿಬಿಡ್ತಾರೆ. ಅವರ ಸಾಧನೆಗಳು ಮಾಯವಾಗಿರುವುದೇ ಪ್ರಗತಿಯು ಸ್ಥಗಿತಗೊಳ್ಳಲಿಕ್ಕೆ ಕಾರಣೀಭೂತವಾಗಿರುತ್ತದೆ. ಆ ಪ್ರಗತಿ ಸ್ಥಗಿತಗೊಂಡಾಗ, ವಿಜ್ಞಾನ ಅವನತಿ ಹೊಂದಿದಾಗ ಇಡೀ ಪ್ರದೇಶದಾದ್ಯಂತ ಆ ಒಂದು ವ್ಯಾಪಕವಾದ ಪ್ರದೇಶದಲ್ಲಿ ಎಲ್ಲಾ ಕಡೆಯೂ ಎಲ್ಲಾ ಜನರಲ್ಲಿ ಅಜ್ಞಾನ ತುಂಬಿ ತುಳುಕಾಗ್ತದೆ. ಅಜ್ಞಾನ ತುಂಬಿ ತುಳುಕಾಗಿದಾಗ ಅವರೆಲ್ಲ ಏನ್ ಮಾಡ್ತಾರೆ, ಆಗಿನ ಸಾಹಿತ್ಯಗಳಿರ್ಬೋದು, ಆಗಿನ ವಿದ್ವಾಂಸರಿರ್ಬೋದು, ಪೃಥ್ವಿಯ ಬಗ್ಗೆ ಅನೇಕ ಹುಚ್ಚರಂತೆ ವಿವರಣೆ ಮಾಡ್ತಾ ಹೋಗ್ತಾರೆ. ಪೃಥ್ವಿಯ ಉಗಮ, ಪೃಥ್ವಿಯ ಗಾತ್ರ, ಪೃಥ್ವಿಯ ಆಕಾರ, ಪೃಥ್ವಿಯ ವಿಸ್ತಾರ, ಈ ಮೊದಲಾದ ಅಂಶಗಳ ಬಗ್ಗೆ ಕಪೋಲ ಕಲ್ಪಿತ ಊಹೆಗಳನ್ನು ಮಾಡ್ತಾರೆ. ಜೊತೆಗೆ ಅವುಗಳನ್ನ ಹಾಸ್ಯಾಸ್ಪದ ಕಥೆಗಳ ಮೂಲಕ ವಿವರಣೆಯನ್ನು ಮಾಡ್ತಾರೆ. ಹಾಗಾಗಿ ಅವುಗಳೆಲ್ಲ ಕಲ್ಪಿತ ಹಾಸ್ಯಾಸ್ಪದ ಕಥೆಗಳಾಗಿರುವ ಕಾರಣ ಪ್ರಗತಿ ಸ್ಥಗಿತಗೊಂಡು ಅಜ್ಞಾನ ಎಲ್ಲ ಕಡೆ ತುಂಬುತ್ತದೆ. ಆಗ ಅದು ಕತ್ತಲೆ ಯುಗಕ್ಕೆ ಕಾರಣೀಭೂತವಾಗಿರುತ್ತದೆ. ಬೈಬಲ್ ಸರಣಿ, ಆಗ ಇರುವಂತಹ ಬೈಬಲ್ ಸರಣಿ ಏನ್ ಮಾಡ್ತದೆ, ಭೂಗೋಳ ಶಾಸ್ತ್ರದ ಹಿಂದಿನ ವೈಜ್ಞಾನಿಕ ಅನ್ವೇಷಣೆ
ಅನ್ವೇಷಣೆಗಳನ್ನ ಮಸುಕುಗೊಳಿಸಿಬಿಡ್ತದೆ, ಮಬ್ಬು ಮಾಡಿಬಿಡ್ತದೆ. ಯಾಕಂದ್ರೆ ಆ ಬೈಬಲ್ ತನ್ನದೇ ಆಗಿರುವಂತಹ ಒಂದು ಧಾರ್ಮಿಕ ಹಿನ್ನೆಲೆಯ ವಿಚಾರಧಾರೆಗಳನ್ನು ಹೊಂದಿತ್ತು. ಆ ವಿಚಾರಧಾರೆಗಳು ವೈಜ್ಞಾನಿಕ ವಿಚಾರಧಾರೆಗಳಿಗೆ ವಿರುದ್ಧವಾಗಿದ್ದವು. ಹಾಗಾಗಿ ಅಂದು ಕ್ರಿಶ್ಚಿಯನ್ ಪ್ರಭಾವ ಅಧಿಕವಾಗಿದ್ದ ಕಾರಣ ಬೈಬಲ್ ಸರಣಿಗೆ ಎಲ್ಲ ಕಡೆ ತನ್ನ ಪ್ರಭಾವವನ್ನು ಬೀರುತ್ತದೆ. ಆಗ ಭೌಗೋಳಿಕ ಜ್ಞಾನ, ಭೌಗೋಳಿಕ ವಿಚಾರಧಾರೆ ಇವುಗಳೆಲ್ಲ ಮಸುಕಾಗಿ ಬಿಡುತ್ತವೆ. ಇನ್ನೂ ಮುಂದುವರೆದು ನೋಡಿದಾಗ ಅಂದಿನ ಖ್ಯಾತ ಪಾದ್ರಿಗಳಾಗಿದ್ದಂತಹ ಕ್ಯಾಸೋಡ್ ಪ್ರಿಸ್ ಮತ್ತು ಇಸಡೋರ್ ಅನ್ನುವಂತಹ ಇಬ್ಬರು ಪಾದ್ರಿಗಳು ಭೂಮಿ ಚಪ್ಪಟೆಯಾಗಿದೆ, ಅದು ತಟ್ಟೆಯಂತಿದೆ ಅಂತೇಳಿ ಹೇಳಿಬಿಡ್ತಾರೆ. ಆ ಧರ್ಮಗ್ರಂಥದೊಳಗ ಆ ರೀತಿ ರಚನೆ ಮಾಡ್ತಾರೆ. ಹಾಗಾಗಿ ಮೊದಲು ಗ್ರೀಕೋ ರೋಮನ್ನರು ಎಷ್ಟೋ ಶ್ರಮಪಟ್ಟು ಭೌಗೋಳಿಕ ಅನ್ವೇಷಣೆ, ವೈಜ್ಞಾನಿಕ ಅನ್ವೇಷಣೆ ಮಾಡಿ ಭೂಮಿ ಗೋಲಾಕಾರವಾಗಿದೆ ಅಂತ ಹೇಳ್ತಾರೆ. ಆದರೆ ಈ ಇಬ್ಬರು ಪಾದ್ರಿಗಳು ಸಂಪೂರ್ಣ ಬುಡಮೇಲು ಮಾಡಿ ಭೂಮಿಯು ಚಪ್ಪಟೆಯಾಗಿದೆ ಮತ್ತು ತಟ್ಟೆಯಂತೆ ಇದೆ ಅನ್ನುವಂತಹ ಒಂದು ಕಲ್ಪನೆಯನ್ನ ಸಂಪೂರ್ಣ ಜನರಲ್ಲಿ ತುಂಬಿಬಿಡ್ತಾರೆ. ಆಮೇಲೆ ಈ ಪೃಥ್ವಿಯ ಬಗ್ಗೆ, ಭೌಗೋಳಿಕ ಜ್ಞಾನದ ಬಗ್ಗೆ, ಧಾರ್ಮಿಕ ಗೀತೆಗಳ ಬಗ್ಗೆ ವಿವರಣೆಯನ್ನು ಮಾಡ್ತಾರೆ ಅವರು. ವೈಜ್ಞಾನಿಕ ಅನ್ವೇಷಣೆಗಳ ಬದಲಾಗಿ ಧಾರ್ಮಿಕ ಗೀತೆಗಳು ಪದ್ಯಗಳ ರೂಪದಲ್ಲಿ ಆ ವಿವರಣೆ ಮಾಡ್ತಾರೆ. ಆ ಪದ್ಯಗಳು ಹೆಂಗಿದ್ದಪ್ಪ ಅಂತಂದ್ರೆ ಧಾರ್ಮಿಕ ಹಿನ್ನೆಲೆಯನ್ನು ಹೊಂದಿರುವಂತಹ ಪದ್ಯಗಳಾಗಿದ್ದವು. ಹಾಗಾಗಿ ಧರ್ಮಕ್ಕೆ ವಿಜ್ಞಾನಕ್ಕೆ ಸಾಕಷ್ಟು ಅಂತರ ಕಂಡು ಬರ್ತದೆ. ವಿಜ್ಞಾನ ಮಾಯವಾಗಿ ಧರ್ಮ ಅಂದು ಪ್ರಬುದ್ಧಮಾನಕ್ಕೆ ಬಂದಿರ್ತದೆ. ಇನ್ನು ಇವರು ಕ್ರಿಶ್ಚಿಯನ್ ಏನ್ ಹೇಳ್ತಾರೆ, ಆ ಒಂದು ಯುರೋಪ್ ಮತ್ತು ಆಫ್ರಿಕಾದಿಂದ ದೂರವಿರುವ ಪ್ರದೇಶಗಳಲ್ಲಿ ದೈತ್ಯರು ಕಂಡು ಬರ್ತಾರೆ, ರಾಕ್ಷಸರು ಕಂಡು ಬರ್ತಾರೆ ಅಂತೇಳಿ ಆ ಜನರ ತಲೆಗಳು ಹೋಗಿಸ್ಬಿಡ್ತಾರೆ. ಹಾಗಾಗಿ ಅಲ್ಲಿರುವಂತಹ ಪ್ರವಾಸಿಗರು ದೂರದ ದೇಶಗಳಿಗೆ ಹೋಗೋದಕ್ಕೆ ಹೆದರಿ ಬಿಡ್ತಾರೆ. ಧಾರ್ಮಿಕ ಕಲ್ಪನೆ ತಿಳಿದು ಹೋಗ್ಬಿಡುತ್ತೆ. ಇನ್ನು ನಾವು ಹೇಳ್ತೇವೆ ಹಿಂದೂ ಧರ್ಮಕ್ಕೆಲ್ಲ ಅಲ್ಲೇನೆ ನೋಡ್ತೇವೆ ನಾವು, ಭೂಮಿ ಕೆಳಗಡೆ ನರಕ ಐತಿ, ಸ್ವರ್ಗ ಐತಿ ಅಂತೀವಿ ನಾವು. ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋಗ್ತೇವೆ, ಪಾಪ ಮಾಡಿದ್ ನರಕಕ್ಕೆ ಹೋಗ್ತೇವೆ ಅಂತೇಳಿ. ಹಾಗಾದ್ರೆ ಏನು, ಪಾಪ ಮಾಡಬಾರದು ಅನ್ನೋದು ಹೆದರಿಕೆ ಹುಟ್ಟಲಿ ಅಂತೇಳಿ ಅದು ಒಂದು ಯಾವುದೋ ಒಂದು ನಂಬಿಕೆ ಇರ್ಬೋದು. ಆದ್ರೆ ಇಲ್ಲಿ ಬರುವಂತದ್ದು ಏನಪ್ಪಾ ಅಂದ್ರೆ ದೂರದ ದೇಶಗಳಿಗೆ ಹೋಗಬಾರದು ಅನ್ನೋದು ಕಂಡು ಬರ್ತಾರೆ. ಕಾರಣ ಏನು, ದೂರದ ದೇಶಗಳಿಗೆ ದೈತ್ಯರು ಕಂಡು ಬರ್ತಾರೆ, ದೂರದ ದೇಶದಲ್ಲಿ ರಾಕ್ಷಸರು ಇದ್ದಾರೆ ಅಂತೇಳಿ ಅನ್ನುವಂಥ ಅಭಿಪ್ರಾಯ ಕಂಡು ಬಂದಾಗ ಆಗ ಅನ್ವೇಷಣಾಕಾರರು, ಸಾಹಸಿಗಳು, ವಿದ್ವಾಂಸರು, ಪ್ರವಾಸಿಗರು ಬೇರೆ ಪ್ರದೇಶಕ್ಕೆ ಹೋಗೋದನ್ನ ಬಿಟ್ಟು ಬಿಡ್ತಾರೆ. ಅದು ವೈಜ್ಞಾನಿಕ ಶಕ್ತಿಯನ್ನ ಕುಂದಿಸಿಬಿಡ್ತದೆ. ಹಾಗಾದ್ರೆ ವೈಜ್ಞಾನಿಕ ಶಕ್ತಿ ಕುಂದಿದಾಗ ಧಾರ್ಮಿಕ ಭಾವನೆಗಳು ತನ್ನಿಂದ ತಾನಾಗಿಯೇ ಜನರಲ್ಲಿ ಬಲವಾಗಿ ಬೇರೂರಿ ಬಿಡ್ತವೆ. ಹಾಗಾಗಿ ಈ ಧಾರ್ಮಿಕ ಭಾವನೆಗಳು ವೈಜ್ಞಾನಿಕ ಶಕ್ತಿಗಳನ್ನ ಸಂಪೂರ್ಣವಾಗಿ ನಿಯಂತ್ರಣಗೊಳಿಸುತ್ತವೆ. ನಿಯಂತ್ರಣಗೊಳಿಸಿದಾಗ ವೈಜ್ಞಾನಿಕತೆ ಅನ್ನೋದು ಸಂಪೂರ್ಣ ಮಾಯವಾಗಿ ಬಿಡುತ್ತದೆ. ಇನ್ನು ಆಗ ಕೆಲವು ಕೃತಿಗಳನ್ನ ಗ್ರೀಕರು ಮತ್ತು ರೋಮನ್ನರಿಂದ ತಗೊಂಡ್ರು ಕ್ರಿಶ್ಚಿಯನ್ನರು, ಚರ್ಚಿನವರು. ಅಂದ್ರೆ ಎಂಥ ಕೃತಿಗಳು ಅಥವಾ ಎಂತಹ ಒಂದು ವಿಚಾರಧಾರೆಗಳು ತಗೊಂಡ್ರಪ್ಪ ಅಂತಂದ್ರೆ ಗ್ರೀಕರಿಂದ, ರೋಮನ್ನರಿಂದ ಚರ್ಚ್ಗಳು ಒಪ್ಪಬೇಕು. ಅಂತಹ ಕೃತಿಗಳನ್ನು ಮಾತ್ರ ಹಿಂದಿನಿಂದ ಅವರು ತೆಗೆದುಕೊಂಡರು, ಅವನ ಅಧ್ಯಯನ ಮಾಡಿದರು. ಚರ್ಚ್ ಹೆಂಗೆ ಹೇಳ್ತದೆ ಹಂಗೆ ಇರಬೇಕು, ಅಂತಹ ಕೃತಿಗಳನ್ನು ಮಾತ್ರ ನಕಲು ಮಾಡಿಕೊಂಡ್ರು ವಿನಃ ವೈಜ್ಞಾನಿಕ ಕೃತಿಗಳನ್ನ, ವೈಜ್ಞಾನಿಕ ಮನೋಭಾವನೆಯನ್ನ ಅವರು ನಕಲು ಮಾಡಿಲ್ಲ. ಅವುಗಳನ್ನ ನಾಶ ಮಾಡಲಿಕ್ಕೆ ಕಾರಣೀಭೂತರಾಗಿದ್ದರು. ಇನ್ನು ಆ ಅವಧಿಯೊಳಗ ಚರ್ಚ್ಗಳು ತಮ್ಮ ಇಷ್ಟದಂತೆ ಎಲ್ಲಾ ಅನ್ವೇಷಣೆಗಳನ್ನ, ಹಿಂದೆ ಮಾಡಿದಂತಹ ನಕ್ಷೆಗಳನ್ನ, ಹಿಂದಿನ ಒಂದು ವಿಚಾರಧಾರೆಗಳನ್ನ, ಭೌಗೋಳಿಕ ಜ್ಞಾನವನ್ನ ತಿರುಚಿಬಿಡ್ತಾರೆ. ಅದಕ್ಕೆ ಕಾರಣ ಕ್ರಿಶ್ಚಿಯನ್ನರ ಪ್ರಭಾವವೇ ಅಧಿಕವಾಗಿರುತ್ತದೆ. ಧಾರ್ಮಿಕ ಗ್ರಂಥಗಳೇ ಮುನ್ನೆಲೆಗೆ ಬರ್ತವೆ. ಅವೈಜ್ಞಾನಿಕತೆ ಮುನ್ನೆಲೆಗೆ ಬಂದು ಧಾರ್ಮಿಕ ಅಂಶಗಳು, ವೈಜ್ಞಾನಿಕ ಅಂಶಗಳನ್ನು ನುಗ್ಗಿ ಹಾಕ್ತವೆ. ಹಾಗಾಗಿ ಈ ಅವಧಿಯನ್ನ ಗ್ರೀಕ್ ಮತ್ತು ರೋಮನ್ನರ ತರುವಾಯ ಕತ್ತಲೆ ಯುಗ ಅಂತ ಕರೆಯಲಾಗ್ತದೆ. ಈ ಅವಧಿಯೊಳಗ ಹಿಂದೆ ಇರುವಂತಹ ನಕ್ಷೆಗಳನ್ನು ಸಹಿತ ಈ ಕ್ರಿಶ್ಚಿಯನ್ನರು ತಿರುಚಿಬಿಡ್ತಾರೆ. ಮೊದಲು ಗ್ರೀಕ್ ಮತ್ತು ರೋಮನ್ನರ ನಕ್ಷೆಗಳನ್ನು ತಯಾರು ಮಾಡಿರ್ತಾರೆ. ಆ ನಕ್ಷೆಗಳನ್ನ ಈ ಕಾಲದಲ್ಲಿ ಸಂಪೂರ್ಣ ನಾಶ ಮಾಡಿಬಿಡ್ತಾರೆ. ನಾಶ ಮಾಡಿ ಏನ್ ಮಾಡ್ತಾರೆ, ಹೊಸ ನಕ್ಷೆಯನ್ನ ತಯಾರು ಮಾಡ್ತಾರೆ. ಆ ಹೊಸ ನಕ್ಷೆಗಳು ಸಂಪೂರ್ಣ ಕ್ರಿಶ್ಚಿಯನ್ ಧರ್ಮದ ತತ್ವಗಳನ್ನ ಆಧರಿಸಿದ ನಕ್ಷೆಗಳಾಗಿರ್ತವೆ. ಆ ನಕ್ಷೆಗಳಿಗೆ ಆರ್ಬಿಸ್ ಟೆರಾರಮ್ ಅಂತೇಳಿ ಕರೆಯಲಾಗಿದೆ. ಆರ್ಬಿರಸ್ ಟೆರಾರಮ್ ಅನ್ನುವಂಥ ನಕ್ಷೆಗಳನ್ನ ಪಾದ್ರಿಗಳು ಅಥವಾ ಕ್ರಿಶ್ಚಿಯನ್ನರು ಆ ಅವಧಿಯೊಳಗ ರೂಪಿಸ್ತಾರೆ. ಆ ನಕ್ಷೆಗಳನ್ನ TO ನಕ್ಷೆಗಳು ಅಂತೇಳಿ ಅವರು ಕರೆದಿದ್ದಾರೆ. TO ನಕ್ಷೆಗಳು ಅಂತೇಳಿ ಕರೀತಾರೆ. ಹಾಗಾದ್ರೆ TO ನಕ್ಷೆಗಳು ಅಂತಂದ್ರೆ ಅವು ಧಾರ್ಮಿಕ ನಕ್ಷೆಗಳು
ಮತ್ತು ಕಲಾತ್ಮಕ ನಕ್ಷೆಗಳಾಗಿರ್ತವೆ. ತಮ್ಗೆ ಹೆಂಗ್ ಬೇಕಾದ ಚಿತ್ರ ಅಂತ ಹೇಳ್ಬೋದು, ಅದೊಂದು ಡೈಗ್ರಾಮ್ ಚಿತ್ರ. ಆ ಚಿತ್ರದ ರೂಪದೊಳಗ ಅವರು ತೋರಿಸ್ತಾರೆ. ಈ ನಕ್ಷೆಯೊಳಗ ಪೃಥ್ವಿಯ ಕೇಂದ್ರದಲ್ಲಿ ಜೆರುಸಲಂ ಇದೆ ಅಂತ ಹೇಳ್ತಾರೆ. ಕ್ರೈಸ್ತರ ಒಂದು ಜನ್ಮ ಪವಿತ್ರ ಸ್ಥಳ. ಆ ಜೆರುಸಲಂ ಮಧ್ಯಭಾಗದಲ್ಲಿದೆ. ಅದರ ಮೇಲ್ಭಾಗದೊಳಗೆ ಏಷ್ಯಾ ಇದೆ, ಕೆಳಭಾಗದೊಳಗ ಮಧ್ಯಭಾಗದೊಳಗ ಜೆರುಸಲಂ ಇದೆ, ಕೆಳಭಾಗದೊಳಗ ಏಷ್ಯಾ ಇದೆ, ಪಕ್ಕದೊಳಗ ಒಂದು ಕಡೆ ಯುರೋಪ್, ಇನ್ನೊಂದು ಕಡೆ ಆಫ್ರಿಕಾ ಇದೆ ಅಂತೇಳಿ ಹೇಳ್ತಾರೆ. ಅವರು ಈ ಆಕಾರ ಅಂದ್ರೆ ಇಲ್ಲಿ ಮೇಲ್ಭಾಗದ ಜೆರುಸಲಂ ಹೇಳ್ತಾರೆ, ಈ ಭಾಗದೊಳಗೆ ಏಷ್ಯಾ ಅಂತಾರೆ, ಒಂದ್ ಕಡೆ ಆಫ್ರಿಕಾ, ಒಂದ್ ಕಡೆ ಯುರೋಪ್ ಅನ್ನುವಂತಹ ಒಂದು ಜ್ಞಾನವನ್ನ ನಕ್ಷೆಯನ್ನ ಅವರು ತಯಾರು ಮಾಡ್ತಾರೆ. ಹಾಗಾಗಿ ಮೊದಲಿರುವಂತಹ ಒಂದು ವೈಜ್ಞಾನಿಕ ತಳಹದಿ ಮೇಲೆ ನಿರ್ಮಾಣವಾದ ನಕ್ಷೆಗಳು ಈ ಅವಧಿಯೊಳಗ ಅವೆಲ್ಲ ನಾಶವಾಗಿ ಹೋಗಿಬಿಡ್ತವೆ. ಅಂದ್ರೆ ಅವರು ಮೇಲ್ಬದಿಯೊಳಗ ಸ್ವರ್ಗವಿದೆ, ಕೆಳಬದಿಯೊಳಗ ನರಕವಿದೆ ಅನ್ನುವಂಥ ಅಂಶಗಳು ಕಂಡು ಬರ್ತವೆ. ಹೀಗೆ ಈ ಎಲ್ಲಾ ಅಂಶಗಳು ಏನಾಗಿರುತ್ತವೆ, ಧಾರ್ಮಿಕ ಕಲ್ಪನೆಗಳ ಆಧಾರವನ್ನು ಇಟ್ಟುಕೊಂಡು ಕಾರಣ ವೈಜ್ಞಾನಿಕ ಅನ್ವೇಷಣೆಗಳೆಲ್ಲ ಸಂಪೂರ್ಣ ಈ ಅವಧಿಯಲ್ಲಿ ಮಾಯವಾಗಿ ಹೋಗಿಬಿಡ್ತವೆ. ಮತ್ತು ಇದಕ್ಕೂ ಮೊದಲಿದ್ದಂತಹ ಗ್ರೀಕ್ ಮತ್ತು ರೋಮನ್ನರು ತಯಾರಿಸಿದಂತಹ ವೈಜ್ಞಾನಿಕ ನಕ್ಷೆಗಳನ್ನ ಈ ಅವಧಿಯಲ್ಲಿ ಅವುಗಳನ್ನ ತಿರುಚಿ ಬಿಡ್ತಾರೆ. ಅನೇಕ ನಕ್ಷೆಗಳನ್ನು ವಿರೂಪಗೊಳಿಸ್ತಾರೆ. ವಿಶ್ವವನ್ನ ಪೆಟ್ಟಿಗೆಗೆ ಹೋಲಿಸ್ತಾರೆ. ವಿಶ್ವ ಒಂದು ಪೆಟ್ಟಿಗೆಯಂತೆ ಕಂಡು ಬರ್ತದೆ ಅಂತ ಹೇಳ್ತಾರೆ. ಇಲ್ಲಿ ಧಾರ್ಮಿಕ ನಿಯಂತ್ರಣದಿಂದ ವೈಜ್ಞಾನಿಕ ಅನ್ವೇಷಣೆಗಳೆಲ್ಲ ನಾಶವಾಗಿ ಹೋಗಿಬಿಡ್ತವೆ. ಅಲ್ಲದೆ ಇಲ್ಲಿ ಸಾಮ್ರಾಜ್ಯದ ವಿಸ್ತಾರವು ಸಹಿತ ಕುಗ್ಗಿ ಹೋಗ್ತದೆ. ಏಕೆಂದ್ರೆ ಅನೇಕ ಸಮುದಾಯಗಳು ಈ ಪ್ರದೇಶ ಆಕ್ರಮಣ ಮಾಡಿಕೊಂಡ ಕಾರಣ ಸಾಮ್ರಾಜ್ಯ ವಿಸ್ತರಣೆ ಉತ್ಸಾಹವನ್ನು ಕುಗ್ಗಿ ಹೋಗ್ತದೆ. ಆಮೇಲೆ ಎಲ್ಲಾ ಕಡೆ ಯುದ್ಧಗಳು ಸಾಮಾನ್ಯವಾಗಿ ಶುರುವಾಗಿ ಬಿಡ್ತವೆ. ಯುದ್ಧಗಳು ಶುರುವಾದಾಗ ಯಾವುದೇ ಪ್ರಗತಿ ಕಂಡು ಬರೋದಿಲ್ಲ. ನಮಗೆಲ್ಲ ಗೊತ್ತಿದ್ದಂತೆಯೇ ಈ ಅವಧಿಯನ್ನ ಸಂಘರ್ಷ ಅವಧಿ ತಗ ಹೇಳ್ಬಿಟ್ವಿ. ಅಂತ ಒಂದು ಸಂಘರ್ಷ ಕಂಡು ಬರ್ತದೆ. ಇದರ ಜೊತೆಗೆ ವಿದ್ವಾಂಸರ ಕುತೂಹಲವು ಸಂಪೂರ್ಣವಾಗಿ ಬತ್ತಿ ಹೋಗ್ತದೆ. ಇಂತಹ ಒಂದು ಅಂಶದಿಂದಾಗಿ ಸಂಪೂರ್ಣ ಈ ಅವಧಿಯೊಳಗ ವೈಜ್ಞಾನಿಕ ಕಲ್ಪನೆ ನಾಶವಾಗಿ ಧಾರ್ಮಿಕ ಕಲ್ಪನೆಗಳು ಪ್ರಬಲವಾಗ್ತವೆ. ಜನರಲ್ಲಿ ಅಂಧಕಾರ, ಮೂಢನಂಬಿಕೆ ತುಂಬಿ ತುಳುಕ್ತವೆ. ಈ ಯುಗದೊಳಗ ಕಂಡು ಬರುವಂತಹ ಪ್ರಮುಖ ಭೂಗೋಳ ಶಾಸ್ತ್ರಜ್ಞರು ಯಾರಪ್ಪ ಅಂದ್ರೆ, ನಿಮ್ಮ ನೋಟ್ಸ್ ಒಳಗೆ ಕಳಿಸಿದ್ದೇವೆ ನೋಡ್ರವನ್ನ. ಪಾಲಿಹಿಸ್ಟಾರ್, ಕೆಪೆಲ್ಲಾ, ಅವೆನಾಸ್, ಹೋಪಸ್, ಒಕೋಸಿಯಸ್, ಇಸೆಡೋರ್, ರೂಬರ್ ಮೌರ್, ಪಸೆಲ್, ಕಾಸ್ಮಾಸ್, ಇಂಡಿಕೋಪ್ಲಿಸ್ಟಾಸ್, ವೇದೆ, ಇಯೂಗೀನ ಅನ್ನುವಂಥ ಭೂಗೋಳ ಶಾಸ್ತ್ರಜ್ಞರು ಅಂಧಕಾರ ಯುಗದಲ್ಲಿ ಅಥವಾ ಕತ್ತಲೆ ಯುಗದಲ್ಲಿ ಡಾರ್ಕ್ ಏಜ್ ಅವಧಿಯಲ್ಲಿ ಇದ್ದಂಥ ಒಂದು ಭೂಗೋಳ ಶಾಸ್ತ್ರಜ್ಞರು. ಹಾಗಾದ್ರೆ ಅವರೆಲ್ಲ ಧಾರ್ಮಿಕ ಹಿನ್ನೆಲೆಯ ಮೇಲೆ ಕೃತಿಗಳನ್ನು ರಚಿಸಿದಂಥವರು, ಆಮೇಲೆ ಜನರ ಮೇಲೆ ಧಾರ್ಮಿಕತೆಯನ್ನ ಹೇರಿದಂಥವರು, ಹಿಂದಿದ್ದಂತಹ ವೈಜ್ಞಾನಿಕ ಭೌಗೋಳಿಕ ಅನ್ವೇಷಣೆಗಳನ್ನು ತಿರುಚಿ ತಮ್ಮದೇ ಆದಂತಹ ಧಾರ್ಮಿಕ ತಳಹದಿಯ ಮೇಲೆ ಭೂಗೋಳ ಶಾಸ್ತ್ರವನ್ನ ರಚಿಸಿದಂಥವರು. ಹಾಗಾಗಿ ಒಟ್ಟಾರೆ ಈ ಅವಧಿಯೊಳಗ 300ರಿಂದ 500 ಅವಧಿಯಲ್ಲಿ ಹಿಂದಿನ ವೈಜ್ಞಾನಿಕ ಅನ್ವೇಷಣೆಗಳು ಮಾಯವಾಗ್ತವೆ. ಧಾರ್ಮಿಕ ತಳಹದಿಯ ಮೇಲೆ ಗ್ರಂಥಗಳು ರಚಿತಗೊಳ್ತವೆ. ಭೌಗೋಳಿಕ ವಿವರಣೆಯನ್ನ ಕಥೆಗಳ ಮೂಲಕ, ಧಾರ್ಮಿಕ ಗೀತೆಗಳ ಮೂಲಕ, ಚರ್ಚ್ಗಳ ಕಲ್ಪನೆಯ ಮೂಲಕ ರಚಿಸಲಾಗ್ತದೆ. ಹಾಗಾಗಿ ಈಗ ಅವೈಜ್ಞಾನಿಕತೆ ಆಧಾರವಾಗಿಟ್ಟುಕೊಂಡು ಕೃತಿಗಳು ರಚನೆಗೊಳ್ಳುತ್ತವೆ. ಹಾಗಾಗಿ ವಿಜ್ಞಾನದ ಭೌಗೋಳಿಕ ಅಂಶಗಳ ಕೊರತೆ ಕಂಡು ಬರ್ತದೆ. ಹಾಗಾಗಿ ಭೌಗೋಳಿಕ ಮತ್ತು ವೈಜ್ಞಾನಿಕ ಪ್ರಗತಿ ಕಂಡು ಬರೋದಿಲ್ಲ. ಅನ್ವೇಷಣೆಗಳೆಲ್ಲ ನಿಂತು ಹೋಗ್ತವೆ. ಅನ್ವೇಷಣಾಕಾರರೆಲ್ಲ ಹೆದರಿ ಹಿಂದೆ ಸರಿದು ಬಿಡ್ತಾರೆ. ಹಾಗಾಗಿ ಇದನ್ನ ವೈಜ್ಞಾನಿಕ ಅನ್ವೇಷಣೆಗಳು ಸ್ಥಗಿತಗೊಂಡ ಕಾರಣ, ಹಿಂದಿನ ಭೂ ಅನ್ವೇಷಣೆಗಳು ನಿಂತು ಹೋದ ಕಾರಣ ಈ ಯುಗವನ್ನ ಕತ್ತಲೆ ಯುಗ ಅಥವಾ ಡಾರ್ಕ್ ಏಜ್ ಅಂತೇಳಿ ಕರೆಯಲಾಗುತ್ತದೆ.